ಹೆಂಗೂ ಎಲ್ಲ ಮಾರಾಟ ಮಾಡಿ ಆಯ್ತು, ಬಂದಷ್ಟು ಲಾಭ. ಸರಿ, ನಾವೇನು ಹೊರಡುವ. ಅಮ್ಮ, ಕೈಯಂಗಂತ ಬ್ಯಾಗ್ ನೆಲಗಡ್ಡೆ ತಗೊಬಂದಿದ್ದು, ತಗೋತೀನಿ. ಅಮ್ಮ, ಇದು ಪೂರ ಕಲ್ಲು ಮಣ್ಣು ಮಾತ್ರ ಇದ್ರೊಳಗೆ ಕಡಲೆ ಇಲ್ಲ. ಹೌದಾ, ಕಾಂಬ ಕೊಡು. ಏ ದೇವ್ರೆ, ಒಂದು ಕಡಲೆಂಗೂ ಕಡಲೆಯೇ ಇಲ್ಲ. ಯಪ್ಪ, ನಡ್ ಸಾಕಾಯ್ತು, ಇಲ್ಲೊಂದು ಸ್ವಲ್ಪ ಕೂಕೋ ಹಾಪ. ಸರಿ, ಒಂದು 4 ಕಡಲೆ ಹೊಚ್ಚಿ ಬಾಯಿಗೆ ಹಾಕೊಂಬ. ಎಂತ ಇದು, ಎಲ್ಲದರೊಳಗೂ ಕಲ್ಲು ಮತ್ತು ಮಣ್ಣು ಮಾತ್ರ ಇತ್ತು, ಯಾವುದಲ್ಲೂ ಕಡಲೆಯೇ ಇಲ್ಲ. ಇವನಿ ಮಕ್ಕಳೇ, ಕಡಲೆ ತಗೊಬಂದಿದ್ದೆ, ತಿನ್ನಿ. ಅಮ್ಮ, ಇದು ನೀವೇ ತಕ ತಿನ್ನಿ, ಇದರಲ್ಲಿ ಕಲ್ಲು ಮತ್ತು ಮಣ್ಣು ಬಿಟ್ಟರೆ ಮತ್ತೆ ಅಂಥದ್ದು ಇಲ್ಲ. ಎಂತ ಹೇಳ್ತಿದ್ದೆ, ಕಣ್ಣು ತೋರ್ಲಿಲ್ಲ? ಅಕ್ಕನ ಕಡೆ ನಿಂಗೂ ಒಂದು ಕಣ್ಣಡ್ಕ ತಕೊಂಡು ಹಾಕ್ತೀನಿ. ನೀವೇ ಕಾಣಿ ಗಣಿ. ಹೌದಲ್ಲ, ಇದ್ರಿಂದ ಕಡಲೆ ಅಂತ ಇಲ್ಲ ಅಲ್ಲೇ. ಅದೇ ಅಲ್ದ ನಾನು ಹೇಳದ್ದೀವ. ನಂಗೆ ಮಾತ್ರ ಹಿಂಗೆ ಸಿಕ್ಕದ್ದೇ ಇಲ್ಲ, ಎಲ್ಲರಿಗೂ ಹಿಂಗೆ ಸಿಕ್ಕಿತ್ತ ಗೊತ್ತಿಲ್ಲ ಅಲ್ಲೇ. ಎಲ್ಲಿ ತಗೊಂಡದ್ದು? ಮಹಾಲಕ್ಷ್ಮಿ ಹತ್ರ ತಗೊಂಡದ್ದು. ಅವ್ರು ನಿಮ್ಗೆ ಮೋಸ ಮಾಡಿ. ಶು, ದೊಡ್ಡವರಿಗೆಲ್ಲ ಹಂಗೆಲ್ಲ ಹೇಳೋಕ್ಕಾಗ, ಸುಮ್ಮನೆ ಎಲ್ಲರ ಹತ್ರ ಕೇಳ್ಕೊಂಬ ಗೊತ್ತಾಯ್ತು. ನೀವೆಲ್ಲ ಇಲ್ಲೇ ಇದ್ರಿಯಾ? ನಿನ್ನೆ ಮಹಾಲಕ್ಷ್ಮಿ ಹತ್ರ ತಗೊಂಡು ಕಡ್ಲೆ ಒಳಗೆ ಕಡ್ಲೆಯೇ ಇಲ್ಲ, ಬರೀ ಕಲ್ಲು ಮತ್ತು ಮಣ್ಣು ಮಾತ್ರ ಇತ್ತು. ನಿಮ್ಮದು ಹಾಗೆ ಹೇಗೀತಾ? ನಂದ್ರಲ್ಲೂ ಅಷ್ಟೇ, ಕಲ್ಲು ಮಣ್ಣು ಬಿಟ್ಟರೆ ಮತ್ತೆ ಅಂಥದ್ದು ಇಲ್ಲ. ಸರಿ, ಅವಳು ಬರ್ತಾಳಲ್ಲ, ಅವಳತ್ನೇ ಕೇಂಬ. ಎಂತಿದು 3 ಜನ ಎಂತ ಮೀಟಿಂಗ್ ಮಾಡ್ತಿದ್ದೀರಲ್ಲ? ನಿನ್ನೆ ದಿವಸನೇ ಇರ್ಕ. ಇರಲಿ, ಹೆಂಗಾರು ಮ್ಯಾನೇಜ್ ಮಾಡುವ. ಎಲ್ಲ ಎಂತ ಮಾಡ್ತಿದ್ರಿ? ಇವಳೇ ಬಂದಾಳಲ್ಲ ಕೇಂಬ. ನಿನ್ನೆ ನೀವು ಕೊಟ್ಟು ಕಡ್ಲಿ ಪೂರ ಎಂಥದ್ದು ಇಲ್ಲ, ಫುಲ್ಲು ಕಲ್ಲು ಮಣ್ಣು ತುಂಬ್ಕೊಂಡೇ ಇತ್ತು. ಹೌದು, ನಮ್ಮದು ಹಾಗೆ ಇದ್ದಿತ್ತು. ಎಲ್ಲ ಎಂತ ಹೇಳ್ತಿದ್ರಿ? ಅದು ನನ್ನ ಮಾವು ಫಾರಿನಿಂದ ಕೊಟ್ಟು ಕಳಿಸಿದ್ದು. ಅದು ನನ್ನ ತರದು ಕೂಡ ಕಾಣಲ್ಲ ಹೆಂಗಿತ್ತಂದು. ಹಾಗೆ ತಗೊಬಂದು ನಮ್ಮ ಊರಿನವರಿಗೆಲ್ಲ ಹೆಲ್ಪ್ ಆಯಿಲ್ಲ, ಒಂದು ಕಡಿಮೆ ರೇಟಿಗೆ ನಾನು ಮಾರಿದ್ದು. ಈಗ ಎಲ್ಲ ನನ್ನ ಮೇಲೆ ಡೌಟ್ ಪಡ್ತಿದ್ರಿ, ನಾನೇ ಅದ್ರೊಳಗೆ ಕಲ್ಲು ಇಟ್ಟಂಗೆ. ಇಟ್ಟರು ಇಡುತ್ತೆ, ನಿನ್ನ ಬುದ್ಧಿ ನಮ್ಗೆ ಗೊತ್ತಿಲ್ಲ. ಇಲ್ಲ, ಡೌಟ್ ಎಲ್ಲ ಇಲ್ಲ. ಅದು ಫಾರಿನಿಂದ ಕೊಟ್ಟು ಕಳಿಸಿದ್ದಲ್ಲ, ಅದರೊಳಗೆ ಎಂತ ಇರುತ್ತೆ ಎಂತ ಇಲ್ಲ ಅಂತ ನಿಂಗೆ ಹೆಂಗೆ ಗೊತ್ತಿರುತ್ತೆ ಹೇಳ? ಅದು ಅಲ್ಲಿಗೆ ಮಿಸ್ಟೇಕ್ ಇರ್ಕ. ಹೌದು ಇರ್ಕ. ಸರಿ, ಮನೆ ಕೆಲಸ ಇತ್ತು, ನಾ ಮನೆ ಹೋತಿ. ಸರಿ ಅಜ್ಜಿ. ಎಲ್ಲ ಇಲ್ಲೇ ಇದ್ರಿಯಾ? ಹೌದು, ನೀನಲ್ಲಿ ಇಷ್ಟು ಅರ್ಜೆಂಟ್ ಮಾಡ್ಕೊಂಡು ಹಾಕಿದ್ದೀವ? ಮಗನ ಕಟಿಂಗ್ ಮಾಡ್ಸಕ್ಕೆ ಕೂದಲು ಕಾಣಿ ಯಾವ ಥರ ಬೆಳೆಸ್ಕೊಂಡಿದ್ದ ಅಂದೆ. ಕಟಿಂಗ್ ಮಾಡ ಅಂತ ಹೇಳಕ್ಕೆ ಅಂತಿಲ್ಲ, ಸ್ಟೈಲ್ ಅಂತ ಸುಮ್ಮನೆ ಯಾಕಂತ. ಅಮ್ಮ, ಕಟಿಂಗ್ ಬೇಡ, ಹಿಂಗೆ ಇರಲಿ, ರಜನಿಕಾಂತ್ ಥರ ಇತ್ತು. ಸುಮ್ಮನೆ ಇರ, ಹುಲ್ಕೂತ್ರಿ ಕಣಂಗಿತ್ತು ಮಂಡಿ. ಇಷ್ಟೇ ವಿಷಯ? ಕಟ್ಟಿಂಗ್ ಮಾಡೋದು ಅಷ್ಟೇ ಅಲ್ಲ, ನಾನು ಮಾಡಿ ಕೊಡ್ತೆ ಕಟ್ಟಿಂಗ್. ಮಂಡಿನ ಫಿಲ್ಮ್ ಹೀರೋ ಥರ ಮಾಡ್ತೆ. ನೀನು ಕಟಿಂಗ್ ಮಾಡೋಕ್ಕೂ ಬತ್ತಾ? ಮಹಾಲಕ್ಷ್ಮಿ ಬರ್ಬೇಕು, ಕೆಲಸ ಯಾವ್ದಾರು ಇತ್ತ ಹೇಳಿ. ಸುದೀಪ, ಬಾ, ನಾನು ಹಿಂಗೆ ಕಟಿಂಗ್ ಮಾಡಿಬಿಡ್ತೆ. ಸರಿ ಟೀಚರ್. ಈಗ ಚಂದ ಆಯ್ತು ಕಣ್. ಇದೆಂತ ಮಂಡಿ ಹಿಂಗೆ ಮಾಡಿಟ್ಟಿದೆ? ಆಚಿನ ಕೂದ್ಲು ಈಚಿನ ಕೂದ್ಲಿತ್ತು, ಒಟ್ಟು ಎಂಟ ಕೂದ್ಲಿತ್ತಲ್ಲ. ಕಟಿಂಗ್ ಮಾಡೋಕೆ ಬರ್ತಿಲ್ಲ ಅಂತ ಹೇಳೋಕತ್ತಿಲ್ಲ, ಸುಮ್ಮನೆ ಎಂತ ಗಂಡಿನ ಮಂಡಿ ಹಾಳು ಮಾಡಿ ಹಾಕಿದ್ದೆ. ನೀವು ಸುಮ್ಮನೆ ನಿಮ್ಗೆ ಎಂಥದ್ದು ಗೊತ್ತಿಲ್ಲ. ಈಗಷ್ಟೇ ಅವನ ಹೆಸರಿಗೆ ಒಂದು ಕಳೆ ಬಂದಿತ್ತು, ಈಗ ಕಾಣಿ ಕರೆಕ್ಟ್ ಫಿಲ್ಮ್ ಆಕ್ಟರ್ ಸುದೀಪ್ ಕಣಂಗೆ ಇಲ್ಲ. ಅಕ್ಕ, ಆ ಗಂಡಿನ ಮಂಡಿ ಕಾಣಿ ಕೋಳಿ ಹೈಡಿ ಬಿಟ್ಟಂಗಿಲ್ಲ. ಸುಮ್ಮನೆ ಹಂಗಲ್ಲ ಹೇಳೋಕ್ಕಾಗ. ಇರ್ಲಿ ಬಾ, ಕೂದಲು ಪಟ್ಟ ಬಂದು ಬಿಡುತ್ತೆ. ನೀವೆಲ್ಲ ಅಂತ ಮುಖ ಹಿಂಗೆ ಇಟ್ಕೊಂಡಿರಿ? ಪಾಪ ಗಂಡಿನ ಮಂಡಿ ಅಂತ ಹಾಳು ಮಾಡೋದು. ನೀವೆಲ್ಲ ಹಿಂದಿನ ಕಾಲದ, ನಿಮ್ಗೆಲ್ಲ ಅದೆಲ್ಲ ಗೊತ್ತಿಲ್ಲ. ಇದೀಗದ್ದು ಹೊಸ ಸ್ಟೈಲ್. ಎಂಥ ಸ್ಟೈಲು? ಸರಿನ ಹಾಕಿ, ಮನೆಗೆ ಸುಮಾರು ಕೆಲಸ ಇತ್ತು, ನಾನು ಬತ್ತಿ ಹೊಟ್ಟೆ ಹಾಪ. ಎಲ್ಲರೂ ಹಾರಿ, ಇನ್ನು ನಾವು ಆಯ್ಕೆ ಅಂತ ಮಾಡೋದು, ನಾವು ಹಾಪ.